ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ JDS ಕಾರ್ಯದರ್ಶಿಯಾಗಿ ಮತ್ತು ಮಡಿವಾಳ ಸಮಾಜದ ಕಾರ್ಯದರ್ಶಿಯಾಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ದುರಾದೃಷ್ಟ, ಕರ್ನಾಟಕದಲ್ಲಿ ಇವರು ಸುಮಾರು 224 ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ವಿಧಾನಸಭೆ ಚುನಾವಣೆಗೆ ಇಳಿಸಿದ್ರು ಕೂಡ ಇವರಿಗೆ ಬಂದಿರೋದು ಬರೀ 19 ಜನ. ಆದರೂ ಕೂಡ ಇವರು ಕುಗ್ಗಲಿಲ್ಲ, ಕಾರ್ಯಕರ್ತರಿಗೆ ಮೈನಸ್ ಆಗಲಿಲ್ಲ, ಕಾರ್ಯಕರ್ತರಿಗೆ ಛಲ ತುಂಬೋದರಲ್ಲಿ ಮತ್ತು ಕಾರ್ಯಕರ್ತರ ಜೊತೆ ವಿಶ್ವಾಸದಲ್ಲಿ, ಕಾರ್ಯಕರ್ತರ ಜೊತೆ ಬೆಂಬಲದ ಜೊತೆ ತಮ್ಮ ಮನೆಯ ರೀತಿಯ ಬಾಂಧವ್ಯ ರೀತಿಯಿಂದ ನಡ್ಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ನವೀನ್ ಕುಮಾರ್ ಮಡಿವಾಳ ಅವರು ಅಂದರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋದು. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಆರೋಗ್ಯ ಚೆನ್ನಾಗಿದೆ. ಮತ್ತು ಲೈಫ್ ಹೆಂಗೆ ನಡೀತಾ ಇದೆ? ಯಾವ ಪೊಸಿಷನ್ ಮೇಲಿದ್ದೀರಿ? ಲೈಫ್ ಅದು ಏರಿಳಿತ ಎಲ್ರಿಗೂ ಸಹಜ, ಅದು ಇರೋದೆ. ಹಾಗೂ ನಮ್ಮದೊಂದು ಒಕ್ಕೂಟ ವ್ಯವಸ್ಥೆ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ನಮ್ಮದೇ ಆದಂಥ ಒಂದು ಸಂಘಟನೆ ಹಾಗೂ ನಮ್ಮದೇ ಆದಂಥ ಒಂದು ಪಕ್ಷಕ್ಕೆ ಕೊಡುಗೆ, ಅದನ್ನು ನಿರ್ವಹಿಸ್ತಾ ಇದ್ದೀವಿ. ಸರಿ ಸರ್, ರಾಜಕೀಯ ಜೀವನಕ್ಕೆ ತಾವು ಪ್ರವೇಶ ಮಾಡಿದ್ದು ಯಾವಾಗ? ಯಾವ ಇಸ್ವಿಯಲ್ಲಿ ತಾವು JDSಗೆ ಮೊದಲೇ ಪ್ರವೇಶ ಮಾಡಿದ್ರು ಅಥವಾ ಬೇರೆ ಪಕ್ಷಕ್ಕೆ ಪ್ರವೇಶ ಮಾಡಿದ್ರ ಅಥವಾ ಮೊದಲೇ JDSಗೆ ಪಾದಾರ್ಪಣೆ ಮಾಡಿದ್ದ? ನಾವು ಮೊದಲಿಗೆ ಕಾಲೇಜ್ ಡೇಸ್ನಲ್ಲಿಯೇ ವಿದ್ಯಾರ್ಥಿ ಚಳುವಳಿಗಳಲ್ಲಿ ಕಾಣಿಸಿಕೊಂಡು ಬರ್ತಾ ದಿನಗಳಲ್ಲಿ ಸಮಾಜವಾದಿ ಪಕ್ಷ S ಬಂಗಾರಪ್ಪನವರ ನೇತೃತ್ವದಲ್ಲಿರ್ತಕ್ಕಂಥ ಪಕ್ಷದಲ್ಲಿ ಸೇರ್ಪಡೆಯಾಗಿ ಆವಾಗ ನಮ್ಮನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ವಿದ್ಯಾರ್ಥಿ ಘಟಕದ ಮಾಡಿದರು. ಆವಾಗಿಂದ ನಾವು ರಾಜಕೀಯದಲ್ಲಿ ಬಂದ್ವಿ. ಆಮೇಲೆ ಅದು ರಾಜಕೀಯ ಬೆಳವಣಿಗೆಗಳಲ್ಲಿ S ಬಂಗಾರಪ್ಪ ಸಾಹೇಬರು ಕೂಡ ನಮ್ಮ ಜನತಾ ಜಾತ್ಯತೀತ ಪಕ್ಷಕ್ಕೆ ಬಂದರು. ಅಂದರೆ S ಬಂಗಾರಪ್ಪ ಅಂದ್ರೆ ಸಾಗರದ ಮಾಜಿ ಮುಖ್ಯಮಂತ್ರಿ, ಸಾಗರದ ಶಾಸಕರು ಮತ್ತು ಸಾಗರದಿಂದ ಮುಂದೆ ಸೊರಬದ ಶಾಸಕರು, ಸೊರಬದ ಮಾಜಿ ಮುಖ್ಯಮಂತ್ರಿ, ಶಿವಮೊಗ್ಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥವ್ರು. ಹೇಳಿ ಸರ್. ಅವ್ರ ನೇತೃತ್ವದಲ್ಲಿ ಆ ಪಕ್ಷದಲ್ಲಿ ಇದ್ವಿ. ಆಮೇಲೆ ನಾವು ಬರ್ತಾ ರಾಜಕೀಯ ಬೆಳವಣಿಗೆಗಳಿಂದ JDS ಪಕ್ಷಕ್ಕೆ ಬಂದ್ವಿ. JDS ಪಕ್ಷದಲ್ಲಿ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷನಾಗಿ 2007ರಿಂದ ಕಾರ್ಯನಿರ್ವಹಿಸಿದ್ದೀನಿ. ಆಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸತತ 3 ಅವಧಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗಲೂ ಕೂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೂ ಪಕ್ಷದ ನಮ್ಮ ವರಿಷ್ಠರಾದಂಥ HD ಕುಮಾರಸ್ವಾಮಿ ಅವರು ತೆಗೆದುಕೊಂಡಂಥ ಎಲ್ಲ ಇದು ಸಮಾಜವಾದಿ ಪಕ್ಷ, ಅವಾಗ ಸಮಾಜವಾದಿ BSP ಪಕ್ಷ, SP ಪಕ್ಷ, SP ಪಕ್ಷದಿಂದ JDS ಪಕ್ಷಕ್ಕೆ ಬಂದಿದ್ದು ಯಾವಾಗ ಸರ್ ನೀವು? ನಾವು 2007ರಲ್ಲಿ ಬಂದ್ವಿ. 2007ರಲ್ಲಿ ಬಂದ್ವಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ JDSನಲ್ಲಿ ಬಿಟ್ಟು ಒಳಗೆ ಆಗಲಿಲ್ಲ. ಎಲ್ಲೂ ಹೋಗಿಲ್ಲ. ಯಾಕೆ ಸರ್ SP ಪಕ್ಷ ಬಿಟ್ಟು JDS ಕಡೆ ಯಾಕೆ ನೀವು ಮುಖ ಮಾಡಿದ್ರಿ? ಯಾಕಂದರೆ ನೋಡಿ, ನಮಗೆ ಪ್ರಾದೇಶಿಕದ ಮೇಲೆ ಹೆಚ್ಚಿನ ಒಂದು ನಂಬಿಕೆ ಇದೆ. ನಮ್ಮ ಪ್ರಾದೇಶಿಕತೆ ಅಸ್ಮಿತೆ ಉಳಿಯಬೇಕಂದ್ರೆ ನಾವು ಮೊಟ್ಟ ಮೊದಲಿಗೆ ನಮ್ಮ ಸ್ಥಳೀಯ ಜೀವಂತ ಸಮಸ್ಯೆಗಳಿಗೆ ನಾವು ಧ್ವನಿ ಎತ್ತುವಂಥ ವ್ಯವಸ್ಥೆ ಮಾಡಬೇಕು. ಈ ರಾಷ್ಟ್ರೀಯ ಪಕ್ಷಗಳಿಂದ ನಮಗೆ ಅದು ಬರ್ತಿದ್ದಿಲ್ಲ. ಅದಕ್ಕೋಸ್ಕರ ನಾವು ಮೊದಲಿಂದನೂ ಪ್ರಾದೇಶಿಕ ಪಕ್ಷಕ್ಕೇ ಬೆಂಬಲ ನೀಡಬೇಕು. ನಾವು ಇಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಹೋರಾಡೋಕ್ಕೆ ನಾವು HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಆ ಪಕ್ಷನೇ ನಮ್ಗೆ ಒಳ್ಳೆಯದು, ಅವರೇ ನಮ್ಗೆ ನಿಜವಾದ ನಾಯಕರು ಅಂತ ನಂಬಿ ನಾವು ಆ ಪಕ್ಷದಲ್ಲಿ ಉಳ್ಕೊಂಡಿದ್ವಿ. ಸರಿ ಸರ್, ಕಳೆದ 2023 ವಿಧಾನಸಭೆ ಚುನಾವಣೆಯಲ್ಲಿ 224 ಜಾಗದಲ್ಲಿ ಕೂಡ ತಾವು ಅಭ್ಯರ್ಥಿಗಳನ್ನು ಹಾಕಿದ್ರಿ. ಆದರೆ ಗೆದ್ದಿರ್ತಕ್ಕಂಥ ಬರೀ 19. ಇನ್ನು ಉಳಿದ 205 ಕ್ಷೇತ್ರಗಳಲ್ಲಿ ತಾವು ಪರಾಜಿತರಾದ್ರಿ. ಆದರೆ 205ರಲ್ಲಿ ಪರಾಜಿತ ಆದರೂ ಕೂಡ ಕೇಂದ್ರದಲ್ಲಿ ಮತ್ತೆ ಲೋಕಸಭೆ ಸಂಸದರಾಗಿ ಮಂಡ್ಯ ಕ್ಷೇತ್ರದಿಂದ ಇಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಅಲ್ಲಿ ಸಂಸದರಾದರು. ಸರ್, ನಿಮ್ಮ ಪಕ್ಷಕ್ಕೆ ಯಾಕೆ ಗಟ್ಟಿಯಾದಂಥ ಸ್ಥಳೀಯದಲ್ಲಿ, ಈಗ ಒಂದು ಎಕ್ಸಾಂಪಲಿಗೆ ತೆಲಂಗಾಣ ಅಲ್ಲಿ ಲೋಕಲ್ ಪಕ್ಷ, ಆಂಧ್ರ ಲೋಕಲ್ ಪಕ್ಷ, ತಮಿಳುನಾಡು ಲೋಕಲ್ ಪಕ್ಷ, ಕೇರಳ ಲೋಕಲ್ ಪಕ್ಷ, ಮಹಾರಾಷ್ಟ್ರ ಲೋಕಲ್ ಪಕ್ಷ, ಈ ಮತ್ತು ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ, ಜಮ್ಮು ಕಾಶ್ಮೀರ್, ದೆಹಲಿ, ಇವು ಎಲ್ಲದಲ್ಲಿ ಪ್ರಾದೇಶಿಕ ಪಕ್ಷ, ಸ್ಥಳೀಯ ಪಕ್ಷಕ್ಕೆ ಅವಕಾಶ ಸಿಗ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ನೆಲ ಸಿಗ್ತಾ ಇಲ್ಲ ಸರ್ ನಿಮಗೆ? ಯಾಕಂದರೆ ನೋಡಿ, HD ಕುಮಾರಸ್ವಾಮಿ ಅವರ ಒಂದು ನಾಯಕತ್ವ ದೃಢವಾದ ನಾಯಕತ್ವ ಇದು. ಅವರು ಒಳಗೊಂದು ಹೊರಗೊಂದು ಹೊರಗೂ ಗೊತ್ತಿಲ್ಲ. ಅವ್ರು ಹೇಳೋದು ನೇರವಾಗಿ ಮಾತಾಡ್ತಾರೆ, ನೇರವಾಗಿ ಜನರ ಜೊತೆ ಸ್ಪಂದಿಸ್ತಾರೆ. ಇವತ್ತಿನ ರಾಜಕಾರಣದಲ್ಲಿ
ಒಳಗೊಂದು ಹೊರಗೊಂದು ಮಾಡುವವರಿಗೆ ಬೆಲೆ ಜಾಸ್ತಿ ಇದೆ, ನೇರವಾಗಿ ಮಾಡೋರಿಗೆ ಬೆಲೆ ಇಲ್ಲ. ಆದ ಕಾರಣ ಇವತ್ತೇನು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರುಗಳು ಏನಿದ್ರು ಅವರೆಲ್ಲರೂ ನಮ್ಮ ಪಕ್ಷನ ಮುಗಿಸ್ಬೇಕಂತಲೇ ಅವರೆಲ್ಲರೂ ಕೂಡ್ಕೊಂಡು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರ ಅನುಭವಿಸಿ ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ಹೋಗಿ ಒಳ್ಳೆ ಮಿನಿಸ್ಟ್ರು ನಾಯಕರಾಗಿದ್ದಾರೆ. ಆ ಒಂದು ರೀಸನ್ನಿಂದ ಇವತ್ತು ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಜನ ನಮ್ಮ ಜೊತೆ ಇದ್ದಾರೆ, ಮುಂದೂ ಇರ್ತಾರೆ, ಹಿಂದೂ ಇದ್ದರು, ಇನ್ನು ಮುಂದೆನೂ ನಮ್ಗೆ ಬೆಂಬಲ ಮಾಡ್ತಾರೆ ಅಂತ ನಂಬಿಕೆ ಇದೆ ಜನರ ಮೇಲೆ. ಸರಿ ಸರ್, ಈಗ ಮುಂಬರ್ತಾ ಇರುವಂಥ ಲೋಕಸಭೆನೂ ಅಂಕಿ ಮುಗೀತು, ವಿಧಾನಸಭೆನೂ ಮುಗೀತು. ಈಗ ಬರುವುದು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಿಟ್ಟರೆ ವಿಧಾನ ಪರಿಷತ್ ಚುನಾವಣೆ. ಈ ಚುನಾವಣೆಯಲ್ಲಿ ಅಂದರೆ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ನೋಡೋಕೆ ಹೋದರೆ ಇನ್ನೂ 2 ವರ್ಷ ಹತ್ತತ್ರ ಸಮಯ ಇದೆ. ಪದವೀಧರ ಕ್ಷೇತ್ರದ ಮೊನ್ನೆ ಶ್ರೀಶೈಲು ಸ್ಪರ್ಧೆ ಮಾಡಿದ ವಿಚಾರ ನೋಡೋಕೆ ಹೋದರೆ ಇನ್ನೂ 3 ವರ್ಷ ಟೈಮ್ ಇದೆ. ಅದಕ್ಕೆ 2 ವರ್ಷ ಇದೆ, ಇದಕ್ಕೆ 3 ವರ್ಷ ಟೈಮ್ ಇದೆ. ಮತ್ತು ಅತಿ ಶೀಘ್ರದಲ್ಲಿ ಆಗಬೇಕಾಗಿರ್ತಕ್ಕಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ. ಮೊನ್ನೆ ಕೂಡ ಹುಬ್ಬಳ್ಳಿ ಸರ್ಕಿಟ್ ಹೌಸ್ನಲ್ಲಿ ಕೂಡ ನಮ್ಮ ಸಭೆಯೂ ಕೂಡ ಆಯಿತು. ಯಾವ ರೀತಿ ಪಕ್ಷ ಸಂಘಟನೆ ಬೂತು ಮಟ್ಟದಿಂದ ಯಾವ ರೀತಿ ಮಾಡ್ತಾಯಿದ್ರು ಸರ್? ಈಗ ಪ್ರತಿ ಬೂತ್ಗೆ 15 ಜನರಂತೆ ನಾವು ವಾರ್ಡ್ ಮಟ್ಟದಲ್ಲಿ 10 ಬೂತ್ ಬರ್ತೇವೆ. 10 ಬೂತಲ್ಲಿ ನಾವೆಲ್ಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಅಭಿಯಾನನ ಸ್ಟಾರ್ಟ್ ಮಾಡಿದ್ದೀವಿ. ಆ ಅಭಿಯಾನ ಮಾಡಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಆಮೇಲೆ ಮುಂಬರುವ ಜಿಲ್ಲಾ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ನಗರಸಭೆ ಆಗಲಿ, ಈ ಚುನಾವಣೆಯಲ್ಲಿ ಪಕ್ಷದ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತಗೋತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲಿ ನಮ್ಮ ರಾಜ್ಯ ನಾಯಕರ ನಿರ್ದೇಶನದಂತೆ ನಾವು ಸ್ಪರ್ಧೆ ಮಾಡೋಕ್ಕೆ ಒಂದು ಏನು ವೇದಿಕೆಯನ್ನು ಸಿದ್ಧ ಮಾಡಬೇಕು ಅದು ಮಾಡ್ತೀವಿ. ನಮ್ಮ ಸರಿ ಸರ್, ಕಲಗಡಿಗಿಂದ PC ಸಿದ್ದನಗೌಡರು ಆಯ್ಕೆ ಆಗ್ತಿದ್ರು, ಧಾರವಾಡ ಜಿಲ್ಲೆಯಲ್ಲಿ ಆಯ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ನವಲಗುಂದಿಂದ ಆಯ್ಕೆಯಾಗಿದ್ದು NH ಕೋನರೆಡ್ಡಿ. PC ಸಿದ್ದನಗೌಡರು ರಿಟೈರ್ಮೆಂಟ್ ತೊಗೊಂಡ್ಬಿಟ್ರು, ಮತ್ತು ಹೊಳ್ಳಿಯವರು ಕಾಂಗ್ರೆಸ್ಸಿಗೆ ಬಂದರು, ಕಾಂಗ್ರೆಸ್ಸಿಂದ ಅವ್ರ ಮಗ ಕಾಂಗ್ರೆಸ್ಸಿಗೆ ಬಂದರು, ಇದೆಲ್ಲ ಆಗಿಬಿಡ್ತು. ಒಂದು ಬಾರಿ 13ರಲ್ಲಿ ಇವರು ಶಾಸಕರಾದರು ಕೋನರೆಡ್ಡಿಯವರು. 13ರಿಂದ 18ರವರೆಗೆ ಆದರು. 18ರಲ್ಲಿ ಮತ್ತೆ ಅವರಿಗೆ ಅವಕಾಶ ಸಿಗಲಿಲ್ಲ. 23ರಲ್ಲಿ JDS ಇಂದ ಸಿಗೋದಿಲ್ಲ ಅಂತೇಳಿ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರು. ಕೋನರೆಡ್ಡಿಯವರು ಪಕ್ಷ ಬಿಡೋದ್ರಿಂದ ಅವಾಗ ಅವರು ಜಿಲ್ಲಾಧ್ಯಕ್ಷರು ಅವರು ಆಗಿದ್ದರು, ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಎಲ್ಲ ಸಭೆಯಲ್ಲಿ ಎಲ್ಲ ಒಂದು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥವ್ರು. ಅವರು JDSಗೆ ಹೋಗೋದ್ರಿಂದ, JDS ಇಂದ ಕಾಂಗ್ರೆಸ್ಗೆ ಬರೋದ್ರಿಂದ ಧಾರವಾಡ ಜಿಲ್ಲೆಯಲ್ಲಿ ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿಲ್ಲ. ಅವ್ರು ಹೋಗೋದ್ರಿಂದ ಮೈನಸ್ ಆಗಲಿಲ್ಲ ಸರ್ ನಿಮಗೆ? ಇಲ್ಲ, ಅವರಿದ್ದಾಗ ಹೇಗಿದೆ ಈಗಾಗೂ ಹಾಗೆ ಇದೆ, ಏನು ಚೇಂಜಸ್ ಆಗಿಲ್ಲ. ಅವರಿದ್ದಾಗ ಏನೋ ಒಂದು ಅವರೊಬ್ಬರು ಮಾಜಿ ಶಾಸಕರು ಅಂತಿದ್ರು, ಅವರು ಹೋದ ಮೇಲೆ ಏನು ವ್ಯವಸ್ಥೆ ಇದೆ ಈಗೆಲ್ಲ ಹೊಸ ವ್ಯಕ್ತಿನೇ ಕೂಡ ಇದ್ದಾರೆ. ಏನು ಚೇಂಜಸ್ ಆಗಿದೆ? ಸರಿ ಸರ್, ನೀವು ಈಗ ಮಡವಾ ಸಮಾಜದ ಕಾರ್ಯದರ್ಶಿ ಕೂಡ ಆಗಿದೆ. ಈ ಸಮಾಜದ ವಿಶೇಷತೆ ಏನು ಸರ್? ಮಡವಾ ಸಮಾಜದವರು ಮುಗ್ಧರು, ಶ್ರಮಜೀವಿಗಳು. ಅವ್ರಿಗೆ ಯಾವುದೇ ರೀತಿಯಂಥ ಈ ಬಿಸ್ನೆಸ್ನಲ್ಲಿ ಕೆಲವೊಂದು ಬಿಸ್ನೆಸ್ ಇರ್ತವೆ, ತೋರಿಸೋದೊಂದು ಮಾಡೋದೊಂದು ಇರುತ್ತೆ. ಆದರೆ ನಮ್ಮ ಬಿಸ್ನೆಸ್ನಲ್ಲಿ ಏನಿಲ್ಲ, ಒಂದೇ ತೋರಿಸ್ಬೇಕು, ಕ್ಲೀನ್ನೆಸ್. ಈಗ ಮಡವಾ ಸಮಾಜದ ಸಂಘಟನೆ ಕಟ್ಕೊಂಡಿರಿ, ಇಲ್ಲಿನ ಸಾರ್ವಜನಿಕರಿಗೂ ಸಹಾಯಗಳನ್ನು ಮಾಡ್ತೀರಾ? ಅಂದರೆ ಲೋನ್ ವ್ಯವಸ್ಥೆಗಳನ್ನು ಮಾಡ್ತೀರಾ, ಅಥವಾ ಈ ಸಂಘದಲ್ಲಿದ್ದಂಥ ಮೆಂಬರ್ಶಿಪ್ಗೆ ಮಾತ್ರ ತಾವು ನೀಡಿ? ಸಂಘದಲ್ಲಿರ್ತಕ್ಕಂಥ ಸದಸ್ಯರಿಗೆ ಮಾತ್ರ ಅದು ಅನುವು ಮಾಡಿಕೊಡುವಂಥದ್ದು ಒಂದು ನಮ್ಮ ಬೈಲಾದಲ್ಲಿದೆ. ಅದಕ್ಕೋಸ್ಕರ ನಾವು ಇಲ್ಲಿ ಆ ಬೈಲಾಕ್ಕೆ ಅನುಗುಣವಾಗಿ ನಾವು ನಮ್ಮ ಸಂಘದಲ್ಲಿ ಸದಸ್ಯರಾಗತಕ್ಕಂಥವ್ರಿಗೆ ಸಾಲದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರಿ ಸರ್, ಎಷ್ಟು ಜನಕ್ಕೆ ಸಾಲವನ್ನು ಕೊಟ್ಟಿದ್ದೀರಾ ಸರ್? ನೀವು ಹೆಂಗೆ ಪರ್ಸೆಂಟೇಜ್ ಮೇಲೆ ಕೊಡ್ತೀರಾ ಅಥವಾ? 12% ವರ್ಷಕ್ಕೆ, ಅಂದರೆ ತಿಂಗಳಿಗೆ 1% ಆಗುತ್ತೆ. ತುಂಬ ಕಡಿಮೆ ಬಡ್ಡಿ, ಅಂದರೆ 0 ಇಂಟ್ರೆಸ್ಟ್ ಲೆಕ್ಕಕ್ಕೆ. ಫ್ಲ್ಯಾಟ್ ಇಂಟ್ರೆಸ್ಟ್, ಕಡಿಮೆ ಬಡ್ಡಿ ಕಡಿಮೆ ಹಾಕೋದು ಬರ್ತೈತಿ. ಎಷ್ಟು ಕಟ್ಟಿರ್ತಾರೆ ಅಷ್ಟು ಬಡ್ಡಿ ಕಡಿಮೆ. ಈಗ 50,000 ತೊಗೊಂಡಿದ್ರೆ 2,000 ಕಟ್ಟಿದ್ರೆ ಅಂದರೆ 42,000 ಬಡ್ಡಿ ತೊಗೊಳ್ಳೋದು. 42,000ದಲ್ಲಿ 2,000 ಕಟ್ಟಿದ್ರೆ 40,000 ತೊಗೊಳ್ಳೋ ಬಡ್ಡಿ ತೊಗೊಳ್ಳೋದು. ಈ ರೀತಿ ಮಾಡ್ತೀವಿ. ಎಷ್ಟು ವರ್ಷದ ನಡೀತಾ ಇದೆ ಸರ್ ಈ ಸಂಘಟನೆ? ಇದು ನಮ್ಮದು ಸಮಾಜ 1947ರಲ್ಲಿ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸಂಘ ಇದು. ನಾವು ಇವಾಗ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಆಮೇಲೆ ಅನೇಕ ಏಳು ಬೀಳೂ ಕಂಡಿದ್ದೀವಿ. ಒಂದು ಟೈಮ್ನಲ್ಲಿ ಸಂಘದಲ್ಲಿ ₹1 ಇರ್ತಿದ್ದಿಲ್ಲ. ಈ 25-30 ವರ್ಷದಿಂದ ನಮ್ಮ ಏನೋ ಹಿರಿಯರು ಕಷ್ಟಪಟ್ಟು ಏನೋ ಮಾಡಿ ಈ ಒಂದು ವ್ಯವಸ್ಥೆಗೆ ತೊಗೊಂಬಂದಿದ್ದಾರೆ. ಅಂದರೆ ಒಂದು ಕುಂದ್ರುವಂಥ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ.
ಸರಿ ಸರ್, ಓಕೆ. ನಾನು ನಿಮ್ಮ ಸಮಾಜಕ್ಕಿಂತ ಮತ್ತೆ ಜೆ ಡಿ ಎಸ್ ಕಡೆ ಅತಿ ಹೆಚ್ಚು ಜೆ ಡಿ ಎಸ್ ಕಡೆಯಿಂದ ಮಾತಾಡ್ತೇನೆ. ಕಾಂಗ್ರೆಸ್ಸಿನ 5 ಗ್ಯಾರಂಟಿ, NDA 3ನೇ ಸರ್ಕಾರ, ಕರ್ನಾಟಕದಲ್ಲಿ NDA ಕೂಡ ಆಗಿದೆ. ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿಯಿಂದ ನಿಮ್ಮ ಕುಮಾರಸ್ವಾಮಿಯವರಿಗೆ 224 ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ 19 ಸ್ಥಾನ ಬರಲಿಕ್ಕೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಮೈನಸ್ ಆಗಲಿಲ್ಲ ನಿಮಗೆ? ಗ್ಯಾರಂಟಿ, ಕಾಂಗ್ರೆಸ್ನ ಗ್ಯಾರಂಟಿಗಿಂತ ಅವರು ಮಾಡಿರ್ತಕ್ಕಂಥ ಕುತಂತ್ರಗಳೇ ಕೆಲಸ ಜಾಸ್ತಿ ಮಾಡಿದೆ. ಅದೇನೋ ಕೂಪನ್ ಕಾರ್ಡ್ ಅಂತ ಕೊಟ್ಟರು ಮತದಾರರಿಗೆ, ಗ್ಯಾರಂಟಿ ಕಾರ್ಡ್. ಗ್ಯಾರಂಟಿ ಕಾರ್ಡ್ ಅಲ್ಲ, ಇನ್ನೊಂದು ಕೂಪನ್ ಕಾರ್ಡ್ ಕೊಟ್ಟರು ಅವರು. ಏನಂತ, ಮಾಲ್ಗಳಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತ. ಅದೇ ಆ ಕಾರ್ಡ್ ಕೆಲಸ ಜಾಸ್ತಿ ಮಾಡಿದ್ರು. ಏನು ಪರ್ಚೇಸ್ ಮಾಡ್ಕೊಳ್ಳೋದು? ಏನಾದರೂ ಅದೊಂದು ಗಿಫ್ಟ್ ವೋಚರ್ ಕಾರ್ಡ್ ಇರುತ್ತೆ, ಒಂದು 500-1000 ರೂಪಾಯಿ ಇರ್ತವೆ, ಎಷ್ಟಿರ್ತೋ ಗೊತ್ತಿಲ್ಲ. ಅಂಥ ಕೂಪನ್ಗಳೆಲ್ಲ ಅಲ್ಲಿ ಅಭ್ಯರ್ಥಿಗಳ ಫೋಟೋ ಇರುತ್ತೆ. ಅಂಥ ಕಾರ್ಡ್ಗಳನ್ನೇ ಇಟ್ಕೊಂಡು ಅವರು ಚುನಾವಣೆಯಲ್ಲಿ ಮತದಾರರಿಗೆ ಹಂಚಿರೋದು. ಅದೇ ಕೆಲಸ ಮಾಡಿರೋದು. ಈ ಗ್ಯಾರಂಟಿಗಿಂತ ಆ ಗ್ಯಾರಂಟಿ ಕೆಲಸ ಮಾಡಿರೋದು. ಮುಂದಿನ ಗ್ಯಾರಂಟಿಗಿಂತ ಹಿಂದಿನ ಗ್ಯಾರಂಟಿ, ಅದನ್ನೇ ಅತಿ ಹೆಚ್ಚು ಕೆಲಸ ಮಾಡಿರೋದು. ಸರಿ ಸರ್, ಈ ಕುಮಾರಸ್ವಾಮಿಯವರು ಒಮ್ಮೆ ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಕಡೆ, ಕಾಂಗ್ರೆಸ್ನಿಂದ BJP ಕಡೆ ಹೋಗೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಸರ್? ನಿಮ್ಮ ಒಂದು ವೈಯಕ್ತಿಕವಾಗಿ ನಾನು ಕೇಳ್ತಾ ಇದ್ದೇನೆ. ಕಳೆದ ಬಾರಿ 2019ರಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ರು, ಈಗ 24ರಲ್ಲಿ BJP ಜೊತೆ ಮೈತ್ರಿ ಆದರು, ಇದಕ್ಕೆ ಹಿಂದ್ಗಡೆ 6-7ರಲ್ಲಿ BJP ಜೊತೆ ಮೈತ್ರಿ ಆಗಿದ್ರು, ಮತ್ತು ಹೊಳ್ಳಿ ಕಾಂಗ್ರೆಸ್ ಜೊತೆ ಆದರು. ಆ ಕಡೆ ಹೋಗೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದಿಲ್ಲ ಸರ್? ಪಕ್ಷಕ್ಕೆ ಅಂಥ ಡ್ಯಾಮೇಜ್ ಏನಾಗಿಲ್ಲ. ಆದರೆ ಕುಮಾರಸ್ವಾಮಿಯವರ ಆಲೋಚನೆಗಳು ಯಾವತ್ತೂ ಒಂದೇ ಇದೆ. ಯಾವ ಪಕ್ಷಕ್ಕೆ ಜೊತೆ ಬೆಂಬಲ ಕೊಟ್ಟರೂ ಕೂಡ ಅವರು ಈ ರಾಜ್ಯದ ಬಡ ಜನರ, ರೈತರ ಶ್ರೇಯೋಭಿವೃದ್ಧಿಗೆ ಮಾತ್ರ ಅವರು ಒತ್ತು ಕೊಟ್ಟಿದ್ದಾರೆ ಹೊರತು ಯಾವುದೇ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಮಣೆ ಹಾಕಿಲ್ಲ, ಹಾಕುವುದೂ ಇಲ್ಲ. ಆ ನಿಟ್ಟಿನಲ್ಲಿ ಅವರು ಇವತ್ತು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಹಿಂದೆ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಅವಾಗೂ ಕೂಡ ಅವರು ಬಡವರ, ರೈತರಿಗಾಗಿಯೇ ಮುಡುಪಾಗಿಟ್ಕೊಂಡು ಅವ್ರು ಕೆಲಸ ಮಾಡಿರ್ತಾರೆ. ಈಗೂ ಕೂಡ ಅದನ್ನೇ ಮಾಡ್ತಾರೆ. ಸರಿ, ನೀವು ಹೇಳ್ತಾ ಇದ್ದೀರಿ ಇದೇ ಪ್ರಚಾರದಲ್ಲಿ 2023 ವಿಧಾನಸಭೆ ಪ್ರಚಾರದಲ್ಲಿ ಇವರು ಕೋಮುವಾದಿ, ಜಾತಿಗಳಲ್ಲಿ ಜಗಳ ಹಚ್ಚುವವರು ಅಂತ ಇದೇ BJP ಮೇಲೆ ತಾವೆಲ್ಲರೂ ಕೂಡ ಮುಗಿಬಿತ್ತಿದ್ರಿ, ಹೌದಾ ಸರ್? ಚುನಾವಣೆ ಸಂದರ್ಭದಲ್ಲಿ. ಆದರೆ ಅವ್ರ ಜೊತೆನೇ ಮೈತ್ರಿ ಆಗಿಬಿಟ್ರದ ಸರ್? ಇವಾಗ ಸ್ಥಳೀಯ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದು ಹೇಗೆ? ಆ ಸಮಸ್ಯೆನ ಬಗೆಹರಿಸ್ಕೋಬೇಕಂದ್ರೆ ನಾವು ನೇರವಾಗಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಇಲ್ಲಿಯ ಸಮಸ್ಯೆಗಳನ್ನು ನಾವು ಹೋಗಲಾಡಿಸೋಕ್ಕೆ ಪ್ರಯತ್ನ ಪಡೋಕ್ಕೆ ಇದೊಂದು ವೇದಿಕೆ ಆಗಿದೆ. ಅದನ್ನು ಕುಮಾರಸ್ವಾಮಿಯವರು ನಿರ್ಧಾರ ಮಾಡ್ಕೊಂಡು ಅದರ ಜೊತೆ ಕೈ ಜೋಡಿಸ್ಕೊಂಡು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಅವ್ರು ಇಲ್ಲೇ ಸಾಕಷ್ಟು ಜ್ವಲಂತ ಸಮಸ್ಯೆಗಳದಾವೆ. ಆ ಸಮಸ್ಯೆಗೆ ಅವ್ರಿಗೆ ಆಲ್ರೆಡಿ HMT ಆಗಿರಲಿ, ಭದ್ರಾವತಿ ಸ್ಟೀಲ್ ಫ್ಯಾಕ್ಟರಿ, ಉಕ್ಕು ಕಾರ್ಖಾನೆ ಆಗಿರಲಿ, ಅದಕ್ಕೆಲ್ಲ ಭೇಟಿ ಕೊಟ್ಟು ಇವತ್ತು ಅವರು ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನಮಗೆ ಸ್ಥಳೀಯ ಉದ್ಯೋಗ ಸೃಷ್ಟಿ ಆಗುತ್ತಲ್ಲ. ಅವರ ಉದ್ದೇಶ ಏನಿದ್ರು ರಾಜ್ಯದ ಅಭಿವೃದ್ಧಿಗಾಗಿದೆ. ಕುಮಾರಸ್ವಾಮಿಯವರು ಹಿಂದೆನೂ ರಾಜ್ಯದ ಜನರಿಗೋಸ್ಕರನೇ ಅವರು ಮೈತ್ರಿಗಾಗಿದ್ದರು, ಮಾತನಾಡಿದರು ಕೋಮುವಾದಿ ಅದು ಅಂತ. ಇವತ್ತು ಕೂಡ ರಾಜ್ಯದ ಜನತೆಯ ಅಭಿವೃದ್ಧಿಗೋಸ್ಕರನೇ ಇವತ್ತು ಕೋಮುವಾದಿ, ಅದೇ ನಮ್ಮ BJPಯ ಮೈತ್ರಿಕೂಟದ ವತಿಗೆ ನಾವು ಮೈತ್ರಿ ಮಾಡಿಕೊಂಡು ಅಲ್ಲಿ ಕೇಂದ್ರ ಮಂತ್ರಿಯಾಗಿ ಪೂರ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಪಣ ತೊಟ್ಟಿದ್ದಾರೆ. ಅದೇ ರೀತಿ ಈ ಹಿಂದೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ಅಪ್ಪಾಜಿ ದೇವೇಗೌಡವರು ಕೂಡ ಈ ದೇಶದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿಯವರು ಈ ದೇಶದ ಅಭಿವೃದ್ಧಿಗೋಸ್ಕರ ದುಡಿತಾರಂತ ನಾವು ಭಾವಿಸಿದ್ದೀವಿ. ಅದಕ್ಕೆ ನಾವು ಸಂಪೂರ್ಣವಾಗಿ ನಾವು ಕಾರ್ಯಕರ್ತರು ಬೆಂಬಲ ಕೊಟ್ಟಿದ್ವಿ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಅಂತ್ಯಕ್ಕೆ ಹೋಗ್ತಾ ಇದ್ದೀನಿ. ಈ ಸಂಘಟನೆ ನಿಮ್ಮ JDS ಪಕ್ಷ ಅಂದರೆ JDS ಪಕ್ಷ ಪ್ರಾದೇಶಿಕ ಪಕ್ಷ ಗಟ್ಟಿನೆಲ್ಲ ತಗೊಳ್ಳಿಕ್ಕೆ, ಅಧಿಕಾರಕ್ಕೆ ಬರಲಿಕ್ಕೆ 112 ಸೀಟ್ ಬೇಕು, 115 ಸೀಟು ಬರಲಿಕ್ಕೆ ಎಷ್ಟು ಪ್ರಯತ್ನದಿಂದ ನೀವೆಲ್ಲ ಕಾರ್ಯಕರ್ತರು ಕೂಡ ಸಂಘಟನೆ ಮಾಡೋಕ್ಕೆ ಹೋಗ್ತಾ ಇದ್ರಿ. ಈ ಯಶಸ್ಸನ್ನು ಯಾವಾಗ ಕಾಣಬಹುದು ನೀವು? ಇವಾಗ ನೋಡಿ, ಮೈತ್ರಿ ಆಗಿದೆ. ಮೈತ್ರಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಮೈತ್ರಿನೇ ಮುಂದುವರಿಸ್ಕೊಂಡು ಹೋಗುವಂಥದ್ದು ನಮ್ಮ ರಾಜ್ಯದ ನಾಯಕರು ನಿರ್ಧರಿಸಿದ್ದಾರೆ. ಆ ನಿರ್ಧಾರದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ 100 ಟಾರ್ಗೆಟ್ ಇದೆ. ನಮ್ಮ ರಾಜ್ಯ ನಾಯಕರ ಒಂದು ಅಂದಾಜು ಪ್ರಕಾರ 100 ಕ್ಷೇತ್ರಗಳ ಟಾರ್ಗೆಟ್ ಇದೆ. ಆ ಟಾರ್ಗೆಟ್ನಲ್ಲಿ ನಾವು ಆಲ್ರೆಡಿ
ಈಗ ಗುರುತಿಸಕ್ಕಂಥ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಬೂತ್ ಮಟ್ಟದಿಂದ ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಯಾರು ಮತ್ತು ಇನ್ನೊಂದು ವಿಷಯ ನಿಮ್ಮ ಮಾಧ್ಯಮದ ಮೂಲಕ ನಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಏನಂದ್ರೆ, ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಇರ್ತಕ್ಕಂಥ ಕಾರ್ಯಕರ್ತರು ಯಾರೂ ಜೊಳ್ಳು ಕಾಳಲ್ಲ, ಎಲ್ಲ ಗಟ್ಟಿ ಕಾಳದಾರ. ಏನು ಇವತ್ತು 10 ಜನ ಇದ್ದರೂ ಕೂಡ 100 ಮಂದಿ ಮಾಡುವಂಥ ಕೆಲಸನ ನಮ್ಮ ಕಾರ್ಯಕರ್ತರು ಇವತ್ತು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೇನು 100 ಟಾರ್ಗೆಟ್ ತೊಗೊಂಡವ್ರ ಸಾಹೇಬ್ರು ಅದನ್ನು ಪೂರ್ಣ ಮಾಡೋಕ್ಕೆ ಸಿದ್ಧ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ. ಸರಿ ಸರ್, ನವೀನ್ ಕುಮಾರ್ ಅವರೇ, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಏನಾದರೂ ಶಾಸಕರಾಗಲಿಕ್ಕೆ ಕನಸು ಕಾಣುತ್ತಾ, ಕ್ಷೇತ್ರ ಗಟ್ಟಿ ಮಾಡಿಕೊಳ್ಳೋಂಥ ಪ್ರಯತ್ನ? ಇವತ್ತಿನ ಆ ಒಂದು ಉದ್ದೇಶ ಆಗಿಲ್ಲ. ಪಕ್ಷದ ವರಿಷ್ಠರ ಏನು ತೀರ್ಮಾನ ತೊಗೊತಾರೆ ನಾವು ಕೆಲಸ ಮಾಡ್ತೀವಿ. ನಾವಾಗಲೇ ಯಾವತ್ತೂ ಏನೂ ಕೇಳಿಲ್ಲ. ನಮ್ಮನ್ನು ಪಕ್ಷ ನೀವು ಸೆಂಟ್ರಲ್ ಕ್ಷೇತ್ರದಲ್ಲಿ ವಾಸಕ್ಕೆ ಬರೋದಲ್ಲ ಸರ್? ಹೌದು, ಸೆಂಟ್ರಲ್ ಕ್ಷೇತ್ರದಲ್ಲಿ. ಮುಂದೆ ನೀವು ಜನರಲ್ನಲ್ಲೇ ಬರುವುದು? ಹೌದು, ಜನರಲ್ಲಿ ಬರ್ತೀರಾ, ಕೆಟಗರಿಯಲ್ಲಿ ಬರ್ತೀರಾ? ಒ ಬಿ ಸಿ ಕೆಟಗರಿ, ಜನರಲ್. ನಿಮಗೆ ST SC ಅದು ಬರೋದಿಲ್ಲ, ಜನರಲ್ ಕೆಟಗರಿಯಲ್ಲಿ ಬರ್ತೀರಿ ನೀವು. ಒಂದು ವೇಳೆ ಕುಮಾರಸ್ವಾಮಿ ಅವರಾಗಿರಲಿ, ದೇವೇಗೌಡ ಅವರಾಗಿರಲಿ, ನೀವು ಸ್ಪರ್ಧೆ ಮಾಡಬೇಕಪ್ಪ ಅಂತೇಳಿ ನಿರ್ಧಾರ ಬಂದರೆ ಅವಾಗ ಪಕ್ಷ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಪಕ್ಷ ತೀರ್ಮಾನಕ್ಕೆ ನಮ್ಮದು ಸ್ವಯಂ ಪ್ರೇರಣೆ ಏನಿಲ್ಲ. ಯಾಕಂದರೆ ಇವತ್ತು ನಿಮಗೆ ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿಂದ ಯಾರು ಸ್ಪರ್ಧೆ ಮಾಡಿದರು? ಇಲ್ಲಿಂದ ನಮ್ಮ ಆತ್ಮೀಯರು ಸಿದ್ದು ಅಂತ, ಮಹಾಂತ ಒಡೆಯರ್ ಅಂತ, ಸಿದ್ದು ಮಹಾಂತ ಒಡೆಯರ್ ಅಂತ, ಅವರನ್ನೇ ನಾವು ಇಲ್ಲಿ ಕುಮಾರಣ್ಣವ್ರ ಜೊತೆ ಮಾತಾಡಿ ನಾವೆಲ್ಲ ಅವ್ರ ಬಗ್ಗೆ ತಿಳಿಸಿ ಎಲ್ಲ ಹೇಳಿ ಎಲ್ಲ ಮಾಡಿ ಅವ್ರಿಗೆ ಅಭ್ಯರ್ಥಿಯನ್ನು ಮಾಡಿದ್ವಿ. ಆದರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಎಕ್ಸ್ಪೆಕ್ಟೇಷನಲ್ಲಿ ಮತಗಳು ನಮಗೆ ಬರಲಿಲ್ಲ. ಅದೇ ಒಂದು ಸ್ವಲ್ಪ ಬೇಜಾರು, ಬೇರೆ ಇಲ್ಲ. ಸರಿ ಸರ್, ಪಕ್ಷ ಸಂಘಟನೆ ಕಾರ್ಯಕ್ರಮದಲ್ಲಿ ಎಷ್ಟು ತೊಡಗಿಸ್ಕೊಂಡಿರಿ, ಎಷ್ಟು ಯಶಸ್ಸನ್ನು ಕಾಣಬೇಕಂತ ಆಸೆ ಇಟ್ಕೊಂಡ್ರಿ ನವೀನ್ ಕುಮಾರ್ ಅವರೇ? ಆಲ್ಮೋಸ್ಟ್ ಆಲ್ ನೋಡಿರಿ, ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ಉಭಯ ಅಧ್ಯಕ್ಷರು ಬರ್ತಾರೆ. ಗ್ರಾಮಾಂತರ ಜಿಲ್ಲೆ ಆಗಿರಲಿ, ಧಾರವಾಡ ಮಹಾನಗರ ಜಿಲ್ಲೆ ಅಧ್ಯಕ್ಷರಾಗಿರಲಿ, ಇವೆರಡೂ ಅಧ್ಯಕ್ಷರು ನಮ್ಮಲ್ಲೇ ನಮಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಯಾವುದೇ ಕಾರ್ಯಕ್ರಮ ಮಾಡೋದಾಗಲಿ, ಪಕ್ಷ ಸಂಘಟನೆ ಸಭೆ ಕರೆಯೋದಾಗಲಿ ಎಲ್ಲ ನಾನೇ ಮಾಡ್ತಿರ್ತೀನಿ. ಆಮೇಲೆ ನಮ್ಮ ಪಕ್ಷ ಇನ್ನೂ ಉಜ್ವಲವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬೇಕು. ಅದಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಎಲ್ಲವನ್ನೂ ನಾವು ಮಾಡೋಕ್ಕೆ ಸಿದ್ಧ ಆಗಿ ಕೂಡ ನಮ್ಮ ಅಧ್ಯಕ್ಷರ ಜೊತೆ ಕೂಡ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೂ ಮಾಡ್ತೀವಿ. ಇನ್ನೂ ಮಾಡಿ ಪಕ್ಷ ಸಂಘಟನೆ ಮಾಡಿ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಧ್ವಜ ಹಾರಬೇಕು ಅಂತ ನಮ್ಮ ಒಂದು ಕನಸಿದೆ. ಅದು ಕನಸು ನನಸಾಗಕ್ಕೆ ನಾವು ದುಡ್ಯಾಕೆ ಸ್ಟಾರ್ಟ್ ಮಾಡಿ. ಸರಿ ಸರ್, ನವಲಗುಂದಿಂದ ಕೋನ್ ರೆಡ್ಡಿ ಅವರು ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡಿದಾಗಿದ್ದಾರೆ. ಕಾಂಗ್ರೆಸ್ಸಿನ ಮಾಜಿ ಸಚಿವರು KN ಗಡ್ಡಿಯವರು ಕೂಡ ಬಂದು ಸ್ಪರ್ಧೆ ಮಾಡಿದರು ಕೂಡ ಅವ್ರಿಗೂ ಕೂಡ ಯಶಸ್ಸನ್ನು ಕಾಣಲಿಲ್ಲ. ಯಾಕೆ ಸರ್ JDS ಪಕ್ಷಕ್ಕೆ ಯಾಕೆ ಈ ಉತ್ತರ ಕನ್ನಡ ಭಾಗದಲ್ಲಿ ಆಗಿರಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಆಗಿರಲಿ, ಯಾಕೆ ಒಂದು ಸ್ವಲ್ಪನೂ ಕೂಡ ಅಟ್ಲೀಸ್ಟ್ ಒಂದು 10-20 ಸಾವಿರ ಮತ ಆದರೂ ಕೂಡ ಯಾಕೆ ಸಿಗ್ತಾ ಇಲ್ಲ? ಎಂಥ ಸಂತೋಷ್ ಲಾಡ್ ಅವರ ಅಣ್ಣ ಆಗಿರ್ತಕ್ಕಂಥ ಅನಿಲ್ ಲಾಡ್ ಅವರಾಗಿರಲಿ, ದುಡ್ಡಿನ ಸುರಿಮಳೆ ಇದ್ದಂಥವರು ಬಳ್ಳಾರಿಯಿಂದ ಸಿಟಿಯಿಂದ ನಿಂತರೆ ಒಂದು 10,000 ಮತ ತೊಗೊಳಕ್ಕಾಗಲಿಲ್ಲ. ಇವತ್ತು ಜನರ ಮನಸ್ಸಿನಲ್ಲಿ ಏನಿದೆ ಅಂತ ನಮ್ಗೆ ಅರ್ಥ ಆಗಲ್ಲ. ಹಾಗೆ ಇವತ್ತು ನಾವು ಏನು ಮಾಡ್ತೀವಿ ನಮ್ಗೆ ಗೊತ್ತಿರೋಲ್ಲ. ನಾವು ಏನು ಗ್ರೌಂಡ್ನಲ್ಲಿ ಕೆಲಸ ಮಾಡಿಕೊಂಡು ಮಾಡೋದು ಅಷ್ಟೇ ನಮ್ಮ ಪ್ರಯತ್ನ. ಆದರೆ ಅದಕ್ಕೆ ಫಲ ಕೊಡೋದು ಜನರು. ಇವತ್ತು ಜನರ ವಿಶ್ವಾಸ ಗಳಿಸ್ಬೇಕು ನಾವು. ಜನರ ವಿಶ್ವಾಸ ಗಳಿಸಾಗ ಕುಮಾರಸ್ವಾಮಿ ಅವರು ಸಾಕಷ್ಟು ಪಣ ತೊಡ್ತಾ ಇದ್ದಾರೆ. ಆದರೆ ಸ್ಥಳೀಯ ಅಭ್ಯರ್ಥಿಗಳು ಜನರ ಜೊತೆ ಬೆರಿಬೇಕಾಗಿತ್ತು. ಅಂದಾಗ ಮಾತ್ರ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ. ಅದಕ್ಕೆ ಈಗ ಕುಮಾರಣ್ಣವರು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ನಾಯಕರು ಜನರ ಜೊತೆ ಹೆಚ್ಚು ಒತ್ತು ಕೊಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದೀವಿ. ಸರಿ ಸರ್, ನಾವು ಕೊನೆಯ ಪ್ರಶ್ನೆ, ಮಾಜಿ ಸಚಿವರು ನವಲಗುಂದ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ಪಕ್ಷದಿಂದ ಎಲ್ಲೋ ಒಂದು ಕಡೆ ದೂರ ಆಗಿದ್ದಾರೆ ಅನ್ನೋಂಥ ಮೆಸೇಜನ್ನು ಕೇಳ್ತಾ ಇದ್ದೀವಲ್ಲ, ಯಾಕೆ ಇದು ಸತ್ಯನ ಸುಳ್ಳ ಸರ್ ಇದು? ಇಲ್ಲ, ಅವರು ಬರ್ತಾರೆ, ಸಭೆಗಳಿಗೆ ಬರ್ತಾರೆ, ಎಲ್ಲ ಬರ್ತಾರೆ. ಆಮೇಲೆ ಬೆಂಗಳೂರಿಗೂ ಬಂದಿರ್ತಾರೆ, ಎಲ್ಲ ಕಡೆ ಬರ್ತಾರೆ, ಹಂಗೇನಿಲ್ಲ, ಇದ್ದಾರೆ, ಪಕ್ಷದಲ್ಲೇ ಇದ್ದಾರೆ. ಹೌದಾ? ಸರಿ ಸರ್, ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ತಾವು ಹುಬ್ಬಳ್ಳಿ ಧಾರವಾಡ ಶಹರ ಘಟಕದ ಮಹಾಪ್ರಧಾನ ಕಾರ್ಯದರ್ಶಿಯ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮತ್ತು ಸಂಘಟನೆಯಲ್ಲಿ ಅತಿ ಹೆಚ್ಚು ಪಾತ್ರ ಕೂಡ ವಹಿಸ್ತಾ ಇದ್ದೀರಿ. ಗ್ರಾಮೀಣ ಭಾಗದಲ್ಲಿ ಆಗಿರಲಿ, ಸಿಟಿ ಭಾಗದಲ್ಲಿ ಆಗಿರಲಿ, ಪಕ್ಷ ಅಂದ ತಕ್ಷಣ ತಮ್ಮ ಮನೆಯ ರೀತಿಯಿಂದ ತಾವು ನಡ್ಕೊತಾ ಇದ್ರಿ. ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಎಲ್ಲ ಮತ ಬಾಂಧವರಿಗೆ ಮತ್ತು ನೀವು ಸಂಘಟನೆಯ
ಚತುರಗಳನ್ನು ನೋಡ್ತಾ ಹೋಗ್ತಾ ಇದ್ರಿ ಮತ್ತು ಸಂಘಟನೆ ಯಾವ ರೀತಿ ಮಾಡಬೇಕಂತ ಕಲಿತಗಳನ್ನು ಹೋಗ್ತಾ ಇದ್ರಿ ಮತ್ತು ಸುಮಾರು 2007ರಿಂದ 2024ರವರೆಗೆ ಸತತವಾಗಿ ತಾವು ಪಕ್ಷದಲ್ಲಿ ಗುರುತಿಸ್ಕೊಂಡ್ಬಂದ್ರಿ. ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ನಿಮ್ಮನ್ನು ಪ್ರೀತಿಸುವ, ನಿಮ್ಮನ್ನು ಗೌರವಿಸುವ, ನಿಮ್ಮನ್ನು ಆತ್ಮೀಯಾಗಿ ನೋಡುವ ಎಲ್ಲ ಮತ ಬಾಂಧವರಿಗೆ ಮತ್ತು ಪಕ್ಷದ ಮುಖಂಡರಿಗೆ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಈ ಕ್ಷೇತ್ರದ ಜನನಾಯಕ ವಿಶೇಷ ಸಂದರ್ಶನದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ನಾನು ನಿಮ್ಮ ಮಾಧ್ಯಮದ ಮೂಲಕ ಒಂದೇ ಮಾತಿನ ಇಷ್ಟ, ಅದಕ್ಕಿಂತ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಭಗವಂತ ನಮಗೆ ಒಳ್ಳೆಯ ಮನಸ್ಸು ಕೊಟ್ಟಿದ್ದಾನೆ, ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರು 4 ಜನಕ್ಕೆ ಉಪಯೋಗ ಆಗುವಂಥ ಕೆಲಸ ಮಾಡೋಣ. ಆದರೆ ನಮಗೆ ಒಳ್ಳೇದು ಮಾಡೋ ಶಕ್ತಿ ಕೊಟ್ಟಿಲ್ಲ ಅಂದ್ರೂ ಯಾರು ಕೆಟ್ಟದ್ದು ಮಾಡೋಕ್ಕೆ ಹೋಗೋದು ಬೇಡ್ರಿ. ಎಲ್ಲರೂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಬಯಸಕ್ಕೆ ಹೋಗ್ಬೇಡ್ರಿ ಅಂತ ನಾ ಈ ಮೂಲಕ ಹೇಳತ್ತೀನಿ. ಹೇಳಿ ಯಾರೋ ಬಂದರೂ ಕೂಡ ಅವ್ರಿಗೆ ಒಳ್ಳೆಯದೇ ಮಾತಾಡೋನು, ಒಳ್ಳೆಯದೇ ಹೇಳೋನು, ಒಳ್ಳೆಯದೇ ಹೇಳಿ ಅವ್ರಿಗೆ ಒಳ್ಳೆಯ ಒಂದು ಸ್ವಭಾವ ಕೊಟ್ಟು ಕೆಲಸ ಮಾಡುವಂಥ ವ್ಯವಸ್ಥೆ ತರೋಣ. ಥ್ಯಾಂಕ್ ಯು ನವೀನ್ ಕುಮಾರ್ ಅವರೇ, ತುಂಬ ಧನ್ಯವಾದಗಳು. ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಕ್ಷೇತ್ರದ ಜನನಾಯಕ ಮತ್ತು ಈ ಕ್ಷೇತ್ರದಲ್ಲಿ ತಾವು ಸಂಪೂರ್ಣ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗಳಿಗಾಗಿರಲಿ, ಪಕ್ಷದ ಅನೇಕ ದೃಷ್ಟಿಕೋನದಿಂದ ನೋಡ್ತಾ ತಾವು ಇಲ್ಲಿವರೆಗೆ ತಲುಪಿದ್ರಿ. SP ಪಕ್ಷದಲ್ಲಿ ಇದ್ರಿ, ಅಲ್ಲಿಂದ ಬಂಗಾರಪ್ಪ ಅವರ ಪಕ್ಷದಲ್ಲಿ ಬಿಟ್ಟು JDS ಕಡೆ ಬಂದರೆ JDSನಲ್ಲಿ ಸತತವಾಗಿ ಗಟ್ಟಿ ನೆಲ ಹಾಕೋದ್ರಿ. ಇಷ್ಟೊತ್ತಿಗೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ BJP ಪಕ್ಷದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಬಿಡ್ತಿದ್ರಿ. ಆದರೆ ನಾನು ಬೆಳೆಯೋದಕ್ಕಿಂತ ಪಕ್ಷ ಅಧಿಕಾರಕ್ಕೆ ತರಬೇಕಂತ ಆಸೆಯಿಂದ ತಾವೇನು ಹೋಗ್ತಾಯಿದ್ರಿ, ಆ ಆಸೆ ಆದಷ್ಟು ಬೇಗ ನನಸಾಗಲಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ನಿಮ್ಮ ಬಾವುಟ ಹಾರಲಿ ಮತ್ತು ಜಿಲ್ಲೆಯಲ್ಲಿ 7 ಕಡೆ ಆಗಲಿ ಅಂದರೆ 2 ಕಡೆ ಆದರೂ 2-3 ಕಡೆ ಆದರೂ ಕೂಡ ನಾವು ಶಾಸಕರು ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಪಡಬೇಕಂತೇಳಿ ಮತ್ತು ಜಿಲ್ಲೆಯಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ 31 ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ಒಂದೊಂದು ಜಿಲ್ಲೆಯಲ್ಲಿ 2 ಜನ ಶಾಸಕರಾದರೂ ನಮಗೆ ಬರಬೇಕು, 64 ಜನ ಶಾಸಕರಾದರೂ ನಾವು ತರಬೇಕು. ಆ ರೀತಿ ಗಟ್ಟಿನೆಲ್ಲ ಮಾಡ್ಕೋಬೇಕಂತೇಳಿ ತಾವೇನು ಆಸೆಗಳನ್ನು ಪಡ್ತಾ ಇದ್ರಿ, ಆ ಆಸೆ ನನಸಾಗಲಿ, ಯಶಸ್ಸನ್ನು ಕಾಣಲಿ ಅಂತ ಹೇಳುತ್ತಾ ಮಡಿವಾಳ ಅಜ್ಜನವರ ಆಫೀಸ್ನಲ್ಲಿ ಕುಂತು ಸಂದರ್ಶನ ಕೊಡ್ತಾ ಇದ್ದೀರಿ. ಆ ಅಜ್ಜನವರ ಆಶೀರ್ವಾದ ಕೂಡ ನಿಮಗೆ ಬರಲಿ ಮತ್ತು ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್.